ಸೊ ಗೈಸ್, ಈಗ ನೆಕ್ಸ್ಟ್ ನಮ್ಮ ತೋಟದಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಕೆರೆ ವ್ಯೂ ಇದೆ. ಮೊದಲು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಇವಾಗ ಹೆಂಗಿದೆ ಅಂತ ನಿಮ್ಗೂ ತೋರಿಸ್ತೀವಿ. ನಮಗೂ ಗೊತ್ತಿಲ್ಲ, ನಾವು ಸುಮಾರು ತುಂಬಾ ದಿನ ಆಯ್ತು ಹೋಗಿ. ಸುಮಾರು ಒಂದು 12 ಯುಗ ಕಳೆದಿರ್ಬೋದು. ಹೌದಾ? ನಮ್ ತಂಗಿಗೆ ಯುಗ ಅಂದ್ರೆ ಗೊತ್ತಿಲ್ಲ, ಉಗಾದಿ ಅನ್ಕೊಂಡಿದ್ರೆ, ಹಬ್ಬ ಅನ್ಕೊಂಡಿದ್ದಾರೆ. ಏನಿಲ್ಲ ಸರ್, ಯುಗ ಅಂದ್ರೆ ಸೊ ಬರ್ತಿಲ್ಲ ಇವಾಗ. ಅಂದ್ರೆ ಯುಗ ಅಂದ್ರೆ ಯುಗ ಅಷ್ಟೇ. ಗೈಸ್ ಲೈಕ್ ಯುಗ. ಯುಗ ಅಂದ್ರೆ ಯುಗ ಅಷ್ಟೇ. ಸೊ ಅದ್ರ ಮೇಲೆ ಎಲ್ಲ ಜಾಸ್ತಿ ಕೇಳಕ್ ಹೋಗ್ಬಾರ್ದು. ಯುಗ ಅಷ್ಟೇ. ಏನಂತ ಇಂಗ್ಲಿಷ್ ಅಲ್ಲಿ ಅದನ್ನ ಇಂಗ್ಲಿಷಲ್ಲೇ ಹೇಳು. ಇಂಗ್ಲಿಷಲ್ಲಿ ಯುಗ ಅಂತಾರೆ. ಏನಂತಾರೆ ಇಂಗ್ಲಿಷಲ್ಲಿ? ಇಷ್ಟು ತರಳೆ ಮಾಡ್ತಾ ಇದ್ದಾರೆ. ಹಳ್ಳಿಯವರಲ್ಲ, ಸೊ ಇಂಗ್ಲಿಷ್ ಬರಲ್ಲ, ಸ್ವಲ್ಪ ಕಮ್ಮಿ. ಇಂಗ್ಲಿಷ್ ಸ್ವಲ್ಪ ವೀಕ್, ಕನ್ನಡದ ಸ್ವಲ್ಪ ಸ್ಟ್ರಾಂಗ್. ನಮ್ಮ ಹೊಲದಿಂದ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಅವಾಗ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಇವಾಗ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ನಾವು ನೋಡೋಣ ಬನ್ನಿ. ಇವತ್ತು ಇದರಲ್ಲಿ ಬಾವಿಯಲ್ಲಿ ನೀರಿದೆ. ಇಲ್ಲಿ ನಮ್ಮ ತೋಟದ ಸುತ್ತಮುತ್ತ ಇರೋ ಎಲ್ಲಾ ತೋಟಗಳಲ್ಲೂ ಆಲ್ಮೋಸ್ಟ್ ಒಂದೊಂದು ಬಾವಿ ಇದೆ. ಸೊ ಎಲ್ಲಾ ಬಾವಿಯಲ್ಲೂ ನೀರು ಇದೆ. ನಮ್ಮ ಬಾವಿ ಮಾತ್ರ, ಬಟ್ ಒಂದು ಬಾವಿಯಲ್ಲಿ ಮಾತ್ರ ಮರ ಇದೆ, ನಿಮ್ಗೆ ನೋಡಿಸ್ತೀನಿ ಮುಂದೆ. ಬನ್ನಿ. ಅದಂತೂ ಇದನ್ನು ಭಯಂಕರ. ಯಾವ್ದಾದ್ರು ಒಂದು ಮೂವಿ ಶೂಟ್ ಮಾಡಕ್ಕೆ ಅಂತ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಯಾರು ಬಂದು ಶೂಟ್ ಮಾಡಿಲ್ಲ. ಸೊ ನೋಡ್ತಾ ಇರೋರು ಯಾರಾದ್ರೂ ಇದ್ರೆ, ಹಾರರ್ ಬಾವಿ ಅದು. ಈ ಬಾವಿ ಸ್ಪೆಷಾಲಿಟಿ ಏನು ಅಂದ್ರೆ, ನೀರು ಉಕ್ಕಲ್ಲ, ಮರ ಉಕ್ಕುತ್ತೆ ಕೆಳಗಡೆಯಿಂದ. ಇದೇ ಮರ, ಅದೇ ಕೆಳಗಡೆ ಇದೆ ಬಾವಿ. ಬಾವಿ ಒಳಗಡೆಯಿಂದ ಬಂದಿರುವಂತ ಮರ ಇದು. ನೋಡಿ, ನೀರಿಲ್ಲ ಈ ಬಾವಿಯಲ್ಲಿ, ಮರ ಇದೆ. ಇದು ಆಲ್ಮೋಸ್ಟ್ ನಾವು ಚಿಕ್ಕ ವಯಸ್ಸಿಂದ ನೋಡ್ದಾಗ್ಲಿಂದನೂ ಹಿಂಗೆ ಇದೆ, ಏನು ಚೇಂಜಸ್ ಇಲ್ಲ ಇದು. ಸೊ ಆ ಬಾವಿನ ಅವಾಗಿಂದನೂ ಮರಕ್ಕೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಪಾಪ. ಇಲ್ಲಿಗೆ ಹತ್ರ ಹೋಗಿ ನೋಡ್ಸುವ ಪ್ರಯತ್ನ ಮಾಡೋಣ ಬನ್ನಿ. ಹತ್ರ ಹೋಗಿ ನೋಡ್ಸುವ ಪ್ರಯತ್ನ ಮಾಡ್ತಾನಂತೆ, ನಾನು ಹೋಗಲ್ಲ ಗೈಸ್. ಇದು ನಮ್ಮ ಇಲ್ಲಿ ಮರದಲ್ಲಿ ಕೋತಿಗಳು ಇದಾವೆ. ಹತ್ರ ಹೋಗೋ ಪ್ರಯತ್ನ ನೀನೇನ್ ಮಾಡಕ್ ಹೋಗ್ಬೇಡ. ಅಲ್ಲಿ ಹಳ್ಳಿ ನೋಡಿ ಗೈಸ್, ನೋಡು ಇಷ್ಟಿದಾವೆ, ಬರ್ತೀವಿ ಎಲ್ಲೆಲ್ಲ ಅಂತ ಇದ್ದಾರೆ. ಈ ಹತ್ರ ಎತ್ಕೊಂಡು ಹೋಗ್ಬೇಡ, ನಂಗೆ ಬೆಳ್ಕೊಂಡಿದೆಲ್ಲ ಮಾಡ್ತೇವೆ. ಅದು ಫಸ್ಟಿಂದ ಹಂಗೆ ಇದೆಲ್ಲ ಸರ್, ನೀವು ನೋಡಿಲ್ವಾ? ನೋಡಿದ್ದೀನಿ, ಬಟ್ ಅಷ್ಟು ಬಂದಿಲ್ಲ. ಹತ್ರಕ್ಕೆ ಹೋಗೋ ತೋರಿಸೋ ಪ್ರಯತ್ನವನ್ನ ನಮ್ಮ ತಮ್ಮನಾದಂತ ಲೋಹಿತ್ ಅವರು ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ನನಗೂ ಭಯ ಆಗ್ತಿದೆ, ಅದು ಪರವಾಗಿಲ್ಲ, ನಿಮ್ಗೋಸ್ಕರ ಗಟ್ಟಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಕೆಳಗಡೆ ಇಳಿಯಕ್ಕಾಗಲ್ಲ, ಇದೆಲ್ಲ ಫುಲ್ ಬಿದ್ದೋಗಿದೆ. ನೀರು ಇಲ್ಲ, ಮರ ಬೇರ್ಗಳು ಕಾಣಿಸುತ್ತೆ ನಿಮ್ಗೆ. ಕಲ್ಲು ಇಳಿದ್ರೆ ಜಾರತ್ತೆ, ಬೀಳ್ತೀನಿ. ತುಂಬಾ ದೊಡ್ಡ ಬಾವಿ, ಫುಲ್ ಬಾವಿ ಪೂರ್ತಿ ಮರ ಬೆಳ್ಕೊಂಡಿದೆ. ಸೊ ನನ್ನ ಮೇಲೆ ಒಂದು ಕೋತಿ ವ್ಯೂ ಮಾಡ್ತಿದೆ. ನಾವು ಅದ್ರ ತರ ಇದೆ ಅಂತ ಪ್ರಶ್ನೆ ಕೇಳ್ತಿದೆ. ಸೊ ಅದೊಂದು ಬಾವಿಯ ಕತೆ.
ಒಂದು ಬಾವಿಯ ಕತೆ. ಇಲ್ಲಿ ನೋಡಿ ಹುತ್ತ ಇದೆ. ಅದೇನು ಅಲ್ಲಿ ನೋಡೋಣ ಬಾಗುಂಡ. ಏನಿದೆ ಎಲ್ಲ ನಮಗೂ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ನನಗೆ ಈ ಬಾವಿ ಗೊತ್ತು, ನೋಡಿದ್ದೆ. ಇಲ್ಲಿ ನೋಡಿ ಗೈಸ್, ಏನೋ ಮಾಡಿದ್ದಾರೆ, ದೇವ್ರದ ಇಲ್ಲ ಬೇರೆ ಏನಾದರೂ ಮಾಡಿದಾರ ಅಂತ ಗೊತ್ತಿಲ್ಲ. ಅಲ್ಲಂತೂ ಒಳಗಡೆ ಒಂದು ದೇವ್ರ ಥರನೇ ಕಲ್ಲಿಟ್ಟಿದ್ದಾರೆ, ಬಟ್ ಅದೇನೋ ಇದೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಬಾವಿಯಲ್ಲಿ ಮರ. ಸೊ ನೋಡಿ, ಇದು ಬಾವಿ. ಈ ಬಾವಿ ಒಳಗಡೆ ಇಂದ ಬಂದಿರುವಂತ ಮರ. ಡೆಪ್ತ್ ಕಾಣಿಸ್ತಾ ಇದೆಯಾ? ತುಂಬಾನೇ ಡೆಪ್ತ್ ಇದೆ. ನೀರಿದೆಯೋ ಒಳಗೆ? ನೀರ್ ಐತೆ, ಕೇಳಿ ನೀರ್ ಐತೆ. ನೀರು ಇದೆ, ತುಂಬಾ ಭಯಂಕರವಾಗಿದೆ. ನಮ್ಗೆ ಭಯ ಆಗ್ತಾ ಇದೆ. ಇಲ್ಲಿ ತುಂಬಾ ಹೊತ್ತು ಇರೋದು ಕ್ಷೇಮ ಅಲ್ಲ ಅಂತ ಅನ್ನಿಸ್ತಾ ಇದೆ. ನಾವಿನ್ನ ಹೊರಡ್ತೀವಿ ಗೈಸ್, ಮುಂದೆ ಬನ್ನಿ ಕೆರೆ ಹತ್ರ ಹೋಗೋಣ, ನೋಡೋಣ. ನೋಡಿ ಗೈಸ್, ಇಲ್ಲಿ ಮುಂದೆ ಒಂದು ಅಂಕಲ್ ಹೋಗ್ತಾ ಇದ್ದಾರೆ. ಆ ಅಂಕಲ್ನ ಫಾಲೋ ಮಾಡ್ಕೊಂಡು ನಾವು ಹೋಗೋಣ. ಈಗ ಇಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ನಮ್ಮ ಹತ್ರನೂ ಮಾತಾಡಿದ್ರು. ನಮ್ಮ ಮಾವ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ತುಂಬ ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ನನ್ನ ತಮ್ಮ ತಂಗಿಗೆಲ್ಲ ಚೆನ್ನಾಗಿ ಓದ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು. ಹಂಗೆ ಇವರು ಓದ್ಕೊಳ್ಳಿ. ಸೊ ಬನ್ನಿ ಫಾಲೋ ಮಾಡಿಕೊಂಡು ಹೋಗೋಣ. ಎಲ್ಲ ನಾವು ಇದನ್ನ ನೀಲಗಿರಿ ತೋಪು ಅಂತ ಕರಿತೀವಿ. ನೀವು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರಿಬೋದು, ಗೊತ್ತಿಲ್ಲ ನಮಗೆ. ನಮಗೆ ಗೊತ್ತಿರೋದು ಒಂದೇ ಹೆಸರು. ಈ ಕಡೆ ಕರ್ಪೂರ ತೋಪ ಅಂತ ಕರಿತೀವಿ. ಹೌದಾ? ನೋಡಿ, ಇಲ್ಲಿ ಕರ್ಪೂರ ತೋಪು ಅಂತಲೂ ಕರೀತಾರಂತೆ, ನನಗೆ ಅದು ಗೊತ್ತಿರಲಿಲ್ಲ. ಸೊ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ಅಂತ ಅನ್ಕೋತೀನಿ. ಬಟ್ ಇದು ಕೆರೆ ಅಲ್ಲ. ಇದು ಕೆರೆ ಅಲ್ಲ, ಕೆರೆಯಿಂದ ಬಂದ ನೀರು. ಇದು ಕೆರೆಯಿಂದ ಬಂದಿರುವಂತ ನೀರು, ಕೆರೆ ಅಲ್ಲ. ಕಾಣಿಸುತ್ತೆ. ನಾವು ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ಇನ್ನು ಸ್ವಲ್ಪ ದೂರ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಫುಲ್ ತೋಪೆಗಳೇ ಇದೆ. ಕಡೆ ಲೆಫ್ಟ್ ಸೈಡು ಬೆಟ್ಟ, ರೈಟ್ ಸೈಡು ತೋಪು, ಈ ಥರ ಇದೆ. ಈ ದಾರಿ ಇದೆ, ಸ್ವಲ್ಪ ಭಯ ಆಗ್ತಾ ಇದೆ. ಹೋಗೋಣ. ಈ ಥರ ಜನನೂ ಯಾರು ಇಲ್ಲ ಗೈಸಲ್ಲಿ, ಒಬ್ಬರು ಇಬ್ಬರು, ಇಲ್ಲಿ ಒಂದಿಬ್ಬರು ಇದ್ದಾರೆ ಅಷ್ಟೇ. ಒಂದು ಅಂಕಲ್ ವಾಕ್ ಮಾಡ್ಕೊಂಡು ಬಂದು ಹೋದ್ರು, ಇನ್ನೊಬ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ, ಅವರು ನಮ್ಗೆ ಪರಿಚಯ ಇಲ್ಲ. ನಿರ್ಜನ ಪ್ರದೇಶಕ್ಕೆ ಬಂದಿದ್ದೀವಿ. ಇದು ಕಾಡು. ಕಾಡೆ, ಯಾರು ಇಲ್ಲ ಇಲ್ಲಿ. ವಾವ್, ಇಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಫ್ಲೋಟಿಂಗ್ ಇದೆ.
ನೋಡಿ ಗೈಸ್, ನೀರು ಫ್ಲೋಟ್ ಆಗ್ತಿದೆ ಇಲ್ಲಿ. ತೋರಿಸ್ತೀನಿ. ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಗಾಡಿನೂ ಹೋಯ್ತು. ಬನ್ನಿ, ಇದು ನಮ್ಮ ಹೊಲದಿಂದ ಕೆರೆಗೆ ಹೋಗುವಂಥ ದಾರಿ. ಇದು ನಮ್ಮೂರ್ ಕೆರೆನ ಅರಬಿಕೊತ್ನೂರ್. ನಮ್ಮೂರ್ ಪಕ್ಕದ ಕೆರೆಗೆ ಬಂದಿದ್ವಿ, ಪಕ್ಕದೂರ್ಗೆ. ಇದು ಆಕ್ಚುಲಿ ಪಕ್ಕದೂರ್ ಕೆರೆ, ಸೊ ನಮ್ಗೆ ಹತ್ರ ಇದೆ. ನಮ್ಮೂರ್ ಕೆರೆ ನಮ್ಗೆ ತುಂಬಾ ದೂರ ಇದೆ. ದೂರ ಇದೆ. ಅದಿದೆ ಸ್ಪೆಷಾಲಿಟಿ ಇಲ್ಲಿ. ಇದೂನು ದೂರನೇ ಇದೆ ಗಾಯ್ಸ್. ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ನಡ್ಕೊ ಬಂದಿದ್ದೀವಿ ಈಗ. 1.5 ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ. ನೀನು ಬಂದಿದ್ಯಲ್ಲ ಅಷ್ಟೇ ಯಾವಾಗ್ಲಾದ್ರು ಈ ಕಡೆ? ಏನಕ್ಕೆ ಬಂದಿದ್ಯಾ? ಹೆಂಗೋ ಹಿಂಗೋದ್ರೆ ಇದೇ ಕೆರೆ, ಇದೇ ಕೆರೆ. ಕೆರೆ ಹಿಂಗೆ ಇದೆ ಕೆರೆ, ಬಟ್ ನೀರಿಲ್ಲ ಇಲ್ಲಿ. ಕೆರೆಯ ಅಣೆಕಟ್ಟಿನ ಮೇಲೆ ಹತ್ತಾ ಇದೀವಿ ಇವಾಗ. ಕರೆಕ್ಟಾ? ಕರೆಕ್ಟಾ? ಹೌದು ಗೈಸ್. ಎಸ್ ವಿ ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್. ನಾವೆಲ್ಲಿಗೆ ಬರಬೇಕು ಅನ್ಕೊಂಡು ಹಂಗಿಳಿಯ ನಾವು ಕೆರೆ ಒಳಗಡೆ ಬಂದಿದ್ದೀವಿ. ಇಳಿಯೋದೆಲ್ಲ ಬೇಡ ಅಂತ ಸಾಹಸ. ನಾವು ಇಲ್ಲಿ ತನಕ ಬಂದಿರೋದೇ ದೊಡ್ಡ ಸಾಹಸ. ಹಂಗ ಹೋಗ್ಬೋದು. ಪಿಕಾಕ್ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲೋ ಇದಾವೆ, ಅಲ್ಲಿದೆ ನೋಡಿ 2. ಇಲ್ಲಿ ನೋಡಲ್ಲಿ 2. ಎಲ್ಲಿ ಕಾಣಿಸ್ತಾ ಇದೆಯಾ? 2 ಇದೆ ನೋಡಿ. ಓ ಕಾಣಿಸ್ತಾ? ಕಾಣಿಸ್ತು. ಎಲ್ಲೇಳು? ಅಲ್ಲಿ ಸ್ಟ್ರೈಟ್ 2 ಇದೆ ಆ ಕಡೆ. ಅಲ್ಲಿ ಓಡ್ತಾ ಇತ್ತು ನೋಡೊಂದು. ಕೆಳಗಡೆ ಒಂದು ಹೋಯ್ತು. ತಗೋ ಗುಂಡ ತೋರಿಸು. ತಗೊಳ್ಳೋ ಇದೆ. ಝೂಮ್ ಮಾಡಲ್ಲ ಅಷ್ಟು ದೂರ. ಈಗ ಇದು ಇಲ್ಲಿ ಕಾಣೆ ಹೋಯ್ತು. ಕಾಣಿಸಲ್ಲ. ತುಂಬಾ ದೂರ ಇದೆ. ತುಂಬಾ ದೂರ ಇದೆ ಗೈಸ್, ಕಾಣಿಸ್ತಾ ಇಲ್ಲ. ಬಟ್ ಸೌಂಡ್ ಮಾತ್ರ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಈ ಕೆರೆ ನೋಡಿ, ಇದೆ ಕೆರೆ. ಸೊ ನಮ್ಮ ಲಾಸ್ಟಿಗೆ ನಮ್ಮ ತಂಗಿ ತುಂಬಾ ಭಯ, ಎಲ್ಲಿ ಹೋದ್ರು ಹಾವು ಅಂತಿದ್ದಾಳೆ. ಅವಳು ಅವಾಗ್ಲಿಂದ ಹಾವಿರುತ್ತೆ ಹಾವಿರುತ್ತೆ ಅಂತಾನೆ ಹೇಳ್ತಾ ಇದ್ದಾಳೆ. ಅವಳು ಹೇಳಿದ ತಕ್ಕಂಗೆ ಏನಾದ್ರು ಹಾವಿತ್ತು ಅಂದ್ರೆ ಅವಳ ಕತೆ ಮುಗಿತು. ನೋಡಿ, ಇಲ್ಲಿಂದ ಇದು ಫುಲ್ಲು ಕೆರೆನೆ. ಫುಲ್ ತೋರ್ಸಕ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಅಲ್ಗೋದ್ರೆ ತೋರಿಸ್ಬೋದು ಅನ್ಸುತ್ತೋ. ಅದಕ್ಕೆ ಅಲ್ಲಿ ಇಳಿಬೋದಿತ್ತು. ಇಳಿಯೋದೆಲ್ಲ ಏನ್ ಬೇಡ, ಸಾಹಸ. ಸೊ ಈಗ ಮುಂದೆ ಎಷ್ಟೇ ಹೋದ್ರು ನೆಕ್ಸ್ಟ್ ನಾವು ಅಲ್ಲರೂ ನಡ್ಕೊಂಡು ಹೋಗ್ಬೋದು. ಅರಬಿಕೊತ್ನೂರ್ಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ನಡ್ಕೊಂಡ್ರೆ ಅರಬಿಕೊತ್ನೂರೇ. ಅದಕ್ಕೆ ವಾಪಸ್ಸು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೆರೆನ ತೋರ್ಸೋಣವ.
ಗೈಸ್, ಇಲ್ಲಿಂದ ಇದಿಷ್ಟು ಕೆರೆ ತುಂಬ ದೊಡ್ಡದಾಗಿದೆ. ಕೆರೆ ಪಕ್ಕ ಬೆಟ್ಟ, ಎಷ್ಟು ಚೆನ್ನಾಗಿದೆ ವ್ಯೂಸ್. ಇದೇನಾದರೂ ಕೆರೆ ಫುಲ್ ನೀರು ತುಂಬೋದಾಗ ನೀರು ತುಂಬಿ ಈ ಕಡೆ ಬರುತ್ತೆ. ಇಲ್ಲಿ ಬೆಟ್ಟಕ್ಕ ಅಲ್ಲಿ ಏನು ಕತ್ತಿದ್ರಿ ನೋಡಿ. ಅಲ್ಲಿಗೇನಕ್ಕೆ ಹೋಗಿದ್ರಿ ನೀವು? ಸುಮ್ಮನೆ ಬೆಟ್ಟ ಕಟ್ಟೋಣ. ಫಸ್ಟ್ ನಮ್ಮ ಬೆಟ್ಟಕ್ಕೆ ಹತ್ತಿದ್ವಿ, ನಮ್ಮ ತೋಟ ಹತ್ರ ಇರೋ ಬೆಟ್ಟಕ್ಕೆ. ಮತ್ತೆ ಇಲ್ಲ ಹತ್ತಿದ್ವಿ ನೆಕ್ಸ್ಟ್ ಡೇ, ಇನ್ನೊಂದು ದಿವಸ. 2 ದಿನ ಹತ್ತಿದ್ರ, ಒಂದಿನ ಹತ್ತಿ ಮತ್ತೆ ಇನ್ನೊಂದು ದಿನ ನಮ್ಮ ತೋಟದಲ್ಲಿ ಬಂದು ಇವ್ರು ಇಲ್ಲಿ ಕೆರೆ ಹತ್ರ ಇರೋ ಬೆಟ್ಟಕ್ಕೆ ಹತ್ತಿದ್ರಂತೆ. ಅಲ್ಲಿ ಚೆನ್ನಾಗಿದೆ ದೊಡ್ಡ ಕಲ್ಲು, ಅದ್ರ ಮೇಲೆ ನಾನು ನಮ್ಮ ಹೊಲದ ಹತ್ರ ಇರೋ ಬೆಟ್ಟಕ್ಕೆ ಹತ್ತಿದ್ದೀನಿ, ಬಿಟ್ಟರೆ ಬೇರೆ ಯಾವ ಬೆಟ್ಟಕ್ಕೂ ಹತ್ತಿಲ್ಲ. ಸೊ ನಾವು ನಮ್ಮ ಗೋಲನ್ನು ರೀಚ್ ಆಗಿದ್ದೀವಿ. ಈಗ ಮನೆಗೆ ಹೊರಡುವ ಸಮಯ. ತುಂಬ ಹೊತ್ತು ಮನೆಗೆ ಹೋಗಲಿಲ್ಲ ಅಂದರೆ ಮನೇಲಿರೋರು ಹುಡ್ಕೊಂಡು ಬರುವಂಥ ಪ್ರಮೇಯ ಇದೆ. ಓಕೆ ಗೈಸ್, ಬಾಯ್.